ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಹೇಮಾ ಸಿರಿ ಕಿಚನ್ ವ್ಲಾಗ್ಸ್. ಎಲ್ಲರಿಗೂ ಅಕ್ಷಯ ತೃತೀಯ ಮತ್ತು ಬಸವ ಜಯಂತಿ ಶುಭಾಶಯಗಳು. ಇವತ್ತು ಅಕ್ಷಯ ಕುಂಡ ಸ್ಥಾಪಿಸೋಕ್ಕೆ ಎಲ್ಲ ರೆಡಿ ಮಾಡ್ಕೊತಿದ್ದೀನಿ. ಪೂಜೆ ಸಾಮಾನೆಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಅಕ್ಷಯ ಕುಂಡ ಹೊಸದು ಒಂದು ಕುಂಡ ತರಿಸಿದ್ದೀನಿ. ಅದಕ್ಕೆ ಮುಚ್ಚಳ, ಬರೀ ಇದನ್ನೇ ತರಬಾರ್ದು ಅಂತ ಮುಚ್ಚಳನೂ ಸಹ ತರಿಸಿದ್ದೀನಿ. ನೆಕ್ಸ್ಟು ಒಂದು ಕೆಂಪು ಬಟ್ಟೆ, ಒಂದು ಹೊಸ ಉಪ್ಪಿನ ಪ್ಯಾಕೆಟೇ ತೊಗೋಬೇಕು, ಹಳೇದೆಲ್ಲ ಹಾಕಬಾರ್ದು. ನೆಕ್ಸ್ಟು ಅರಿಶಿನ, ಇದಕ್ಕೆ ಜಾವ ಪೌಡ್ರು ಸೇರಿಸ್ಕೊಂಡಿದ್ದೀನಿ. ಇದನ್ನು ಕಲಸಿ ಅರಿಶಿನ ಇದಕ್ಕೆ ಹಚ್ಚಬೇಕು. ನೆಕ್ಸ್ಟು ಅಕ್ಷಯ ಕುಂಡ ಹಾಕೋಕ್ಕೆ ಒಂದು ಬೆಳ್ಳಿ ಕಾಯಿನು, 11 ರೂಪಾಯಿ ನಾಣ್ಯ. ನೆಕ್ಸ್ಟು ಒಂದು ಮೂಗ್ನತ್ತಿ ಇತ್ತು, ಅಂದರೆ ಇದು ನಮ್ಮ ದೊಡ್ಡಮ್ಮ ಅವ್ರು ಗಿಫ್ಟ್ ಕೊಟ್ಟಿದ್ದರು. ಅದನ್ನೇ ನಾನು ಪ್ರತಿ ಸಲ ಹಾಕ್ತಾ ಬರ್ತಿದ್ದೀನಿ. ಇದನ್ನು ಚಿನ್ನ ಹಾಕಲೇಬೇಕು ಅಂತೆಲ್ಲ, ನೀವೇನು ಇದ್ದರೆ ಹಾಕಿ, ಅಥವಾ ಹೊಸದೇನಾದರೂ ತಂದರೂ, ಚಿನ್ನ ಬೆಳ್ಳಿ ತಂದರೂ ಹಾಕ್ಬೋದು ಇವತ್ತಿನ ದಿನ. ನೆಕ್ಸ್ಟು ಎಲ್ಲ ರೆಡಿ ಮಾಡ್ಕೊತಿದ್ದೀನಿ. ಪೂಜೆ ಈ ರೀತಿ ನೀರಲ್ಲಿ ಕಲಿಸ್ಕೋಬೇಕು. ಈ ಥರ ಎಲ್ಲ ಮಾಡಿಕೊಂಡು ಈ ರೀತಿ ಅರಿಶಿನ ಹಚ್ಕೋಬೇಕು. ಇದು ನಾನು ಒಬ್ಬರು ನೋಡಿ ಕಲ್ತಿರೋದು, ಬಟ್ ನನಗೆ ತುಂಬಾ ಒಳ್ಳೆಯದಾಗಿದೆ ಇದರಿಂದ. ನೀವು ಮಾಡೋ ಇಷ್ಟಿದ್ರೆ, ನಂಬಿಕೆ ಇದ್ದರೆ ಮಾಡ್ಬೋದು. ಯಾವುದೇ ಒಂದು ಇದಾದ್ರೂ, ಕೆಲಸ ಆದ್ರೂ ನಂಬಿಕೆ ಶ್ರದ್ಧೆ ಇಟ್ಟು ಮಾಡಿದ್ರೆ ಎಲ್ಲದೂ ಒಳ್ಳೆ ಫಲಗಳನ್ನೇ ಕೊಡುತ್ತೆ. ಈ ರೀತಿ ಎರಡನ್ನೂ ಹಚ್ಚಿಡಬೇಕು. ನೆಕ್ಸ್ಟ್ ಇದಕ್ಕೆ ಅರ್ಧದಷ್ಟು ಉಪ್ಪು, ಆ ರೆಡ್ ಬಟ್ಟೆ ಏನಿದೆ ಇದರೊಳಗಡೆ ಕಾಯಿನ್ನು ಮತ್ತು ಚಿನ್ನ ಏನಿದ್ರೂ ಬೆಳ್ಳಿ ಹಾಕ್ಬೋದು. ಚಿನ್ನ ಬೆಳ್ಳಿ ಇಲ್ಲಾಂದರೂ ಹಿತ್ತಾಳೆ ನಾಣ್ಯಗಳನ್ನೂ ಹಾಕ್ಬೋದು. ಮತ್ತು ಇವತ್ತಿನ ದಿನ ಒಂದು ಉಪ್ಪು ತಂದರೂ ಸಹ ಶ್ರೇಷ್ಠನೇ, ಮನೆಗೆ ದಿನಸಿ ತಂದ್ರೂ ತುಂಬಾ ಶ್ರೇಷ್ಠ. ಎಲ್ಲರೂ ಚಿನ್ನ ಬೆಳ್ಳಿನೇ ತೊಗೋಬೇಕು ಅಂತ ಏನಿಲ್ಲ, ಆಗೋದು ಇಲ್ಲ ಎಲ್ಲರಿಗೂ. ಬಟ್ ಎಲ್ಲರಿಗೂ ತಗೊಳ್ಳೋ ಶಕ್ತಿ ಕೊಡಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥಿಸ್ತೀನಿ. ಇದು ನಾವು ಉಪ್ಪು ಅನ್ನೋದೇನಿದೆ, ಇದು ಲಕ್ಷ್ಮಿಯ ಸ್ವರೂಪ ಅಂತಲೇ ಅನ್ಬೋದು. ಇದು 1 ವರ್ಷದ ತನಕ ಹೀಗೆ ಇಟ್ಟು ಪೂಜೆ ಮಾಡ್ತೀವಿ ನಾವು. ಯಾವುದೇ ಕಾರಣಕ್ಕೂ ವರ್ಷದವರೆಗೂ ಈ ಕುಂಡನ ಚೇಂಜ್ ಮಾಡಬಾರ್ದು. ನೆಕ್ಸ್ಟ್ ಇವಾಗ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಉಪ್ಪು ಹಾಕ್ತೀನಿ, ತುಂಬ ಹಾಕಬಾರ್ದು. ಒಂದು ಅರ್ಧ ಹಾಕಿದ್ದೀನಿ. ಇದಕ್ಕೆ ಅರಿಶಿನ, ಕುಂಕುಮ, ನೆಕ್ಸ್ಟ್ ಇವಾಗ ಇದನ್ನೆಲ್ಲ ಹಾಕಿಟ್ಟು ತೋರಿಸಿದ್ನಲ್ಲ, ಇದನ್ನೆಲ್ಲ ಇದರೊಳಗಡೆ ಇಡ್ತಿದ್ದೀನಿ. 11 ರೂಪಾಯಿ ಕಾಯಿನು, ಒಂದು ಮೂಗ್ನತ್ತು ಮತ್ತು ಒಂದು ಬೆಳ್ಳಿ ಕಾಯಿನು, ಇಷ್ಟನ್ನು ಈ ಥರ ಇಡ್ತೀನಿ. ನೆಕ್ಸ್ಟ್ ಇವತ್ತು ನನ್ನ ಅಂಗಡಿಯಲ್ಲಿ ವ್ಯಾಪಾರ ಆಗಿದ್ದ ದುಡ್ಡು, ಅಂದರೆ ಹಪ್ಪಳದ ವ್ಯಾಪಾರದ ದುಡ್ಡು, ಅದನ್ನು ಸಹ ಇದರಲ್ಲಿ ಇಡ್ತಿದ್ದೀನಿ. ಮುಚ್ತೀನಿ. ಇವಾಗ ಪೂಜೆಗಿಡೋಣ. ನೋಡಿ, ಈ ಥರ ಜೋಡಿಸ್ಕೊಂಡಿದ್ದೀನಿ.
ಇವಾಗ ಪೂಜೆ ಮಾಡಬೇಕು ಅಷ್ಟೆ. ತಾಯಿ ಪೂಜೆ ಎಲ್ಲ ಮುಗೀತು. ಎಲ್ಲರಿಗೂ ಅಮ್ಮ ಒಳ್ಳೇದು ಮಾಡಲಿ. ಧನ್ಯವಾದಗಳು.